2025-26ನೇ ಸಾಲಿನ ಸಿಇಟಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದೆ ಈಗಷ್ಟೇ. ಅದರಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ರ್ಯಾಂಕ್ ಪಡೆದವರು ಯಾರು ಡೀಟೇಲ್ಸ್ ನಿಮ್ಮ ಮುಂದೆ. ಓಕೆ, ಈಗಾಗಲೇ ಸಿಇಟಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದೆ. ಎಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಕಾರ್ತಿಕ್ ಮೊದಲ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಆರ್ವಿ ಕಾಲೇಜು ಬೆಂಗಳೂರು, ತನಿಷಾ ಕಾರ್ತಿಕ್. ಸೊ ತನಿಷಾಗೆ ಮೊದಲ ರ್ಯಾಂಕ್ ಅನ್ನು ಕೊಡಲಾಗಿದೆ ಎಂಜಿನಿಯರಿಂಗ್ ವಿಭಾಗದಲ್ಲಿ. ರಿಸಲ್ಟ್ ಇವಾಗ ತಾನೇ ಪ್ರಕಟವಾಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ತನಿಷಾ ಕಾರ್ತಿಕ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿರ್ತಕ್ಕಂಥದ್ದು. ಇಡೀ ರಾಜ್ಯಕ್ಕೆ ಮೊದಲ ರ್ಯಾಂಕ್. ಎರಡನೇ ರ್ಯಾಂಕ್ ಸೃಜನ್ ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಇದು ಕೂಡ ಇಂಜಿನಿಯರಿಂಗ್ ವಿಭಾಗ. ಮೂರನೇ ರ್ಯಾಂಕ್ ನಿನಾದ್ ವಸಿಷ್ಠ, ಈತ ಕೂಡ ಜಯನಗರದ ಆರ್ವಿ ಕಾಲೇಜಿನ ವಿದ್ಯಾರ್ಥಿ. ಅಲ್ಲಿಗೆ ಮೊದಲು ಮತ್ತು ಮೂರನೇ ರ್ಯಾಂಕ್ ಆರ್ವಿ ಕಾಲೇಜಿಗೆ ಬಂದಿರತಕ್ಕಂಥದ್ದು. ಇದು ಸಿಇಟಿ ಫಲಿತಾಂಶ ಇಂಜಿನಿಯರಿಂಗ್ ವಿಭಾಗ. ನಾಲ್ಕನೇ ರ್ಯಾಂಕ್ ಬಂದು ಈರಾ ಜೈನ್, ಎಂಜಿನಿಯರಿಂಗ್ ವಿಭಾಗ ಈರಾ ಜೈನ್ಗೆ 4ನೇ ರ್ಯಾಂಕ್ ಬಂದಿರತಕ್ಕಂಥದ್ದು. ಹಾಗೆಯೇ 5ನೇ ರ್ಯಾಂಕ್ ಬಂದು, ಒಟ್ಟು ಮೊದಲ 5 ಟಾಪ್ 5 ರ್ಯಾಂಕ್ಸನ್ನು ನಿಮಗೆ ಕೊಡ್ತಾ ಇದ್ದೀವಿ. ರಿಶಾನ್ ಫರ್ನಾಂಡಿಸ್ ಅಂತಂದ್ಬಿಟ್ಟು ಎಂಜಿನಿಯರಿಂಗ್ ವಿಭಾಗದಲ್ಲಿ 5th ರ್ಯಾಂಕ್. ಮೊದಲ 5 ರ್ಯಾಂಕ್ ಎಂಜಿನಿಯರಿಂಗ್ ವಿಭಾಗದಲ್ಲಿ. ಬೇರೆ ಬೇರೆ ಭಾಗದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರ್ತಾರೆ. ಅವರು ಬೇರೆ ಬೇರೆ ಫೀಲ್ಡ್ಗೆ ಹೋಗಬೇಕು ಅಂತಕ್ಕಂಥ ಲೆಕ್ಕಾಚಾರ ಇರುತ್ತೆ. ಸೊ ಸಿಇಟಿ ಫಲಿತಾಂಶದಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಾನು ಈಗ ತಾನೇ ಹೇಳ್ತಾ ಇದ್ದೆ, ಬೆಂಗಳೂರಿನ ಜಯನಗರದ ಆರ್ವಿ ಕಾಲೇಜಿನ ವಿದ್ಯಾರ್ಥಿನಿ ತನಿಷಾ ಕಾರ್ತಿಕ್ ಮೊದಲ ರ್ಯಾಂಕನ್ನು ಪಡ್ಕೊಂಡಿರ್ತಕ್ಕಂಥದ್ದು. 2ನೇ ರ್ಯಾಂಕ್ ಸೃಜನ್ ಅನ್ನುವಂತಹ ಹುಡುಗ ಪಡ್ಕೊಂಡಿರ್ತಕ್ಕಂಥದ್ದು. 3ನೇ ರ್ಯಾಂಕ್ ಅದೇ ಆರ್ವಿ ಕಾಲೇಜಿನ ನಿನಾದ್ ವಸಿಷ್ಠ 3rd ರ್ಯಾಂಕ್. ಇವರೆಲ್ಲ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹೋಗಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಪರೀಕ್ಷೆಯನ್ನು ಬರೆದಿರ್ತಕ್ಕಂಥದ್ದು. 4ನೇ ರ್ಯಾಂಕ್ ಬಂದು ಈರಾ ಜೈನ್, 4th ರ್ಯಾಂಕ್ ಈಕೆ ಪಡ್ಕೊಂಡಿರ್ತಕ್ಕಂಥದ್ದು, ಈರಾ ಜೈನ್ ಅಂತಂದ್ಬಿಟ್ಟು. ಹಾಗೆಯೇ 5th ರ್ಯಾಂಕನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಬಂದು ರಿಶಾನ್ ಫರ್ನಾಂಡಿಸ್. ಇದು ಎಂಜಿನಿಯರಿಂಗ್ ವಿಭಾಗದ ರಿಸಲ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಂಜಿನಿಯರಿಂಗ್ ವಿಭಾಗ ಸೃಜನ್ 2nd ರ್ಯಾಂಕ್ ಪಡ್ಕೊಂಡಿದ್ದು ಬೆಂಗಳೂರಿನ KMWA ಕಾಲೇಜ್.